ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕ್ಷಣ ಕ್ಷಣಕ್ಕೂ ಕೂಡ ಬಿಜೆಪಿಯಲ್ಲಿ ಒಡೆದ ಮನೆಯಾಗಿರುವ ಬಿಜೆಪಿಯಲ್ಲಿ ಈ ಬಣ ಬಡಿದಾಟದ ಗಲಾಟೆ ಜೋರಾಗ್ತಾ ಇದೆ. ಒಂದು ಕಡೆಯಲ್ಲಿ ಯತ್ನಾಳ್, ಮತ್ತೊಂದು ಕಡೆಯಲ್ಲಿ ಯಡಿಯೂರಪ್ಪ ಬೆಂಬಲಿಗರು. ಕ್ಷಣ ಕ್ಷಣಕ್ಕೂ ಕೂಡ ಬಿಜೆಪಿ ವರ್ಸಸ್ ಬಿಜೆಪಿ ಬಣದ ಬಡಿದಾಟ ಜೋರಾಗ್ತಾ ಇದೆ. ಬಿಜೆಪಿ ನಾಯಕರ ಪ್ರೆಸ್ ಮೀಟ್ ವೇಳೆ ಹೈಡ್ರಾಮವೇ ನಡೆದಿದೆ. ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಆಗ್ರಹ ಕೇಳಿ ಬಂದಿದೆ. ಮೈಸೂರು ಬಿಜೆಪಿ ಕಾರ್ಯಕರ್ತರಿಂದ ಘೋಷಣೆ, ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಯಡಿಯೂರಪ್ಪ ಬೆಂಬಲಿಗ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದಾರೆ. ಹೈ ಡ್ರಾಮಾ ನಡೆದು ಹೋಗಿದೆ. ಪ್ರೆಸ್ ಮೀಟ್ ನಲ್ಲಿ, ಸುದ್ದಿಗೋಷ್ಠಿಯಲ್ಲಿ ಹೈ ಡ್ರಾಮಾ ನಡೆದು ಹೋಗಿದೆ. ಯಾಕೆ ಪಕ್ಷ ವಿರೋಧಿಯಾಗಿ ನಡೆದುಕೊಳ್ತಾ ಇದ್ರು ಕೂಡ ಯತ್ನಾಳ್ ಅವರನ್ನ ಇಲ್ಲಿವರೆಗೂ ಉಚ್ಚಾಟನೆ ಮಾಡಿಲ್ಲ ಅನ್ನುವ ಆಗ್ರಹ, ಆಕ್ರೋಶ ಕೇಳಿ ಬಂದಿದೆ. ನಾನು ನಾಟಿ ಹೋರಿ, ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ರಾತ್ರಿಯಿಂದಲೂ ನನಗೆ ಬೆದರಿಕೆಯ ಕರೆಗಳು ಬರ್ತಾ ಇದೆ. ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ, ಜಗ್ಗೋದಿಲ್ಲ, ಬಗ್ಗೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಬಿಜೆಪಿಯಲ್ಲಿ ಬಣ ಬಡಿದಾಟ ಅತಿರೇಕಕ್ಕೆ ಹೋಗ್ತಾ ಇದೆ. ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡಿದ್ದಾರೆ. ಪ್ರಭಾವಿ ಸಚಿವರ ಜೊತೆ ಯತ್ನಾಳ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ, ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಬಿಜಾಪುರದ ಪ್ರಭಾವಿ ಸಚಿವರೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಯತ್ನಾಳ್ ಅಂತ ಹೇಳಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ನಾನು ನಾಟಿ ಹೋರಿ, ನಾನು ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ನನಗೆ ರಾತ್ರಿಯಿಂದ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ. ನನ್ನ ಮೊಬೈಲ್ ನಂಬರ್ ಎಲ್ಲ ಕಡೆ ಹಾಕಿಸಿದ್ದಾರೆ. ಯಾರ್ಯಾರೋ ಕಾಲ್ ಮಾಡ್ತಾ ಇದ್ದಾರೆ, ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ನಾನು ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ ಅಂತ ಹೇಳಿ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಹೇಳಿದ್ದಾರೆ. ಯತ್ನಾಳ್ ಹಿಂದೂ ಹುಲಿಯಲ್ಲ, ಇಲಿ ಅಂತೇಳಿ ಹೇಳಿದ್ದಾರೆ ರೇಣುಕಾಚಾರ್ಯ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಾರ ನಮ್ಮ ಮಾಧ್ಯಮ ಸಿಟ್ಟಿತ್ತು ಅವ್ರನ್ನ ನಕ್ಬಿಟ್ಟು ಏನ. ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಜಗ್ಗಿ, ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಇದು ಯಾರ್ದು? ಯಡಿಯೂರಪ್ಪಂದು ಧ್ವನಿ. ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಾರ ನಮ್ಮ ಮಾಧ್ಯಮ ಸಿಟ್ಟಿತ್ತು ಅವ್ರನ್ನ ನಕ್ಬಿಟ್ಟು ಏನ. ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಜಗ್ಗಿ, ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಇದು ಯಾರ್ದು? ಯಡಿಯೂರಪ್ಪಂದು ಧ್ವನಿ. ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತೆತ್ತಿದ್ರೆ ಹೇಳ್ತಾರೆ, ನನಗೆ ರಾಷ್ಟ್ರೀಯ ನಾಯಕರ ಬೆಂಬಲ ಇದೆ ಅಂತೇಳಿ ಹೇಳ್ತಾರೆ. ಮಿಸ್ಟರ್ ಇಲಿ, ಯಾರವರು ನಿಮಗೆ ಬೆಂಬಲವಾಗಿರೋದು? ಹೆಸರು ಹೇಳಿ ಅಲ್ಲ. ರೇಣುಕಾಚಾರ್ಯ ಅವರು ವಾಗ್ದಾಳಿ ಮಾಡಿರುವ ಪರಿ ಇದು. ಯತ್ನಾಳ್ ನನಗೆ ರಾಷ್ಟ್ರೀಯ ನಾಯಕರ ಬೆಂಬಲ ಇದೆ ಅಂತೇಳಿ ಹೇಳ್ತಾರೆ. ಅವರಿಗೇನಾದ್ರೂ ತಾಕತ್ ಅನ್ನೋದಿದ್ರೆ ಅವ್ರ ಹೆಸರು ಹೇಳಲಿ ಅಂತೇಳಿ ಹೇಳಿದ್ದಾರೆ. ಮಿಸ್ಟರ್ ಇಲಿ ನೀನು, ಹಿಂಗಂತೇಳಿ ವಾಗ್ದಾಳಿ ಮಾಡಿದ್ದು ರೇಣುಕಾಚಾರ್ಯ.
ಬೈ ಎಲೆಕ್ಷನ್ ಸೋಲಿಗೆ ಯತ್ನಾಳ್ ಅವರೇ ಕಾರಣ ಅಂತೇಳಿ ರೇಣುಕಾಚಾರ್ಯ ವಾಗ್ದಾಳಿ ಮಾಡಿದ್ದಾರೆ. ಬೈ ಎಲೆಕ್ಷನ್ ಸೋಲಿಗೆ ಯತ್ನಾಳ್ ಕಾರಣ ಅನ್ನೋದು ರೇಣುಕಾಚಾರ್ಯ ಅವರ ವಾಗ್ದಾಳಿ. ಅವರ ಹರಕು ಬಾಯಿಯಿಂದ ನಮಗೆ ಡ್ಯಾಮೇಜ್ ಆಗಿದೆ. 3 ಕ್ಷೇತ್ರಗಳಲ್ಲಿ ನಾವು ಸೋಲೋದಕ್ಕೆ ಕಾರಣವೇ ಯತ್ನಾಳ್, ಹಿಂಗಂತ ಹೇಳಿದ್ದು ರೇಣುಕಾಚಾರ್ಯ. ಉತ್ತರ ಕರ್ನಾಟಕದ ನಾಯಕನಾಗಿ ಬೆಳಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಇವ್ರ ಹತ್ರ ನಾನು ಸ್ಟಾರ್ ಚಾಂಪಿಯನ್ ಅವರು 224 ಜನರು ಗೆಲ್ಸಕ್ಕಂತ ಶಕ್ತಿ ಇದೆ ಅಂತ ಹೇಳ್ತೀರಪ್ಪ. ನಿನ್ನ ಹರಕು ಬಾಯಿಂದ 2023 ಚುನಾವಣೆಯಲ್ಲಿ ನಾವೆಲ್ಲ ಮಾಜಿಗಳಾದ ಹೋದನ್ನು ಪಡೆಸಿ ನಾಗೇಂದ್ರಜಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ ಕ್ಷೇತ್ರದಲ್ಲಿ ನಿನ್ನ ಹರಕು ಬಾಯಿಂದ ಸತತವಾಗಿ 2020ರಿಂದ ವಿಧಾನಸಭೆ ಒಳಗೆ ಹೊರಗೆ ನೀನು ಯಡಿಯೂರಪ್ಪ ಬಗ್ಗೆ ಮಾತಾಡಿ ಎಲ್ಲರ ಬಗ್ಗೆ ಮಾತಾಡಿದಕ್ಕೆ ಜನ ಎಲ್ಲ ಒಂದ್ ಕಡೆ ಬಿಜೆಪಿ ವಿರುದ್ಧ ಆದರು. ನಿನ್ನ ಹರಕು ಬಾಯಿಂದ ಸೋಲು ಕಾರಣ ಆಯ್ತು. 3 ಕ್ಷೇತ್ರ ಉಪಚುನಾವಣೆ ಸೋಲಿಗೆ ನೀನೇ ಕಾರಣ. ಸಿಗ್ಗಾಂವಲ್ಲಿ ನಮ್ಗೆ ಹೇಳಿರಲ್ಲ, ಸೋಲಿ ನೀನೇ ಕಾರಣ. ಒಟ್ಟು ಪೂಜ್ಯ ತಂದೆಯವರು ಯಾಕಪ್ಪ ತಾಯಿ ಸಮಾನ ಸಂಗತಿ ನಿಮಗೆ. ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ಟಿರೋ ತಂದೆ ಸಮಾನ. ಹಾಗಾಗಿ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಇನ್ನು ಮುಂದೆ ಮಾತಾಡೋ ಸಹಿಸಲ್ಲ. ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ನೀವು ತಂಡಗಳಲ್ಲಿ ಬರಬೇಕಂತ ಸ್ವಪ್ರತಿಷ್ಠೆ ದುರಂಕಾರ. ಒಂದು ರೀತಿ ನಾನೇ ಸರ್ವೋಚ್ಚ ನಾಯಕ ಸ್ಟಾರ್ ಕ್ಯಾಂಪೇನ್ ಆಗಿದ್ದಪ್ಪ. ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಶಾಸಕರು ಹೇಳ್ಸಿದ್ರೆ ಸ್ಟಾರ್ ಕ್ಯಾಂಪೇನ್ ಹೇಳ್ತೀರ ನನ್ನ ಜೊತೆಗೆ ಎಲ್ಲ ಅದೇ ಅವರೇ ಬಿಜಾಪುರದ ಪ್ರಭಾವಿ ಸಚಿವರು ನಮ್ಮ ಅರುಣ್ ಕುಮಾರ್ ನಾಗೇಂದ್ರ ಹೇಳ್ತಾರೆ. ಬಿಜಾಪುರದ ಒಬ್ಬ ಸಚಿವರ ಜೊತೆ ಪ್ರಭಾವಿ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ಎಲ್ಲರೂ ಸೋಲ್ಬೇಕು, ನಾನೊಬ್ಬನೇ ಗೆದ್ದು ಬರ್ಬೇಕು, ನಾನೊಬ್ಬನೇ ಗೆದ್ದು ಬೀರ್ಬೇಕು ಅಂದ್ರೆ ಈಗ ಭಯಕ್ಕೆ ಉತ್ತರ ಕರ್ನಾಟಕದ ನಾಯಕ. ಮೈಸೂರಿನಲ್ಲಿ ಹೈಡ್ರಾಮವೇ ನಡೀತಾ ಇದೆ. ಹಾಗಾದ್ರೆ ಮೈಸೂರಿನಲ್ಲಿ ಏನೇನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ, ರೇಣುಕಾಚಾರ್ಯ ಅವರು ಏನಂದ್ರು, ಕಾರ್ಯಕರ್ತರು ಎಲ್ಲ ಸೇರಿ ಏನೇನು ಹೈಡ್ರಾಮಾ ಆಯ್ತು, ಈ ಕ್ಷಣಕ್ಕೆ ಈ ಹೊತ್ತಿಗೆ ಏನ್ ವಿವರ ಇದೆ ವಿನೋದ್? ರಂಜಿತ್, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿರುವ ಅದೇ ಬಿಜೆಪಿ ಪಕ್ಷವನ್ನ ನಿಜಕ್ಕೂ ಕೂಡ ಅತ್ಯಂತ ಶಿಸ್ತಿನ ಪಕ್ಷ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇವತ್ತು ಮೈಸೂರಿನಲ್ಲಿ ನಡೆದಿರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಈ ಬೆಳವಣಿಗೆ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನೋದು ಎಲ್ಲರ ಭಾವನೆ ಕೂಡ ಆಗಿರುವಂಥದ್ದು. ಈಗಾಗಲೇ ಏನು BY ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಈಗಾಗಲೇ ರಾಜ್ಯ ಪ್ರವಾಸವನ್ನು ನಡೆಸ್ತಾ ಇದೆ. ಅದರ ವಿರುದ್ಧವಾಗಿ ಈಗಾಗಲೇ BY ವಿಜೇಂದ್ರ ಅವರ ಬಣ ಕೂಡ ಇವತ್ತು ಮೈಸೂರಿಗೆ ಆಗಮಿಸಿದ್ದಾರೆ. ಮೈಸೂರಿನಲ್ಲಿ ಈಗಾಗಲೇ ಯತ್ನಾಳ್ ಅವರ ವಿರುದ್ಧ ಎಲ್ಲರೂ ಕೂಡ ಪ್ರತಿಯೊಬ್ಬರು, ರೇಣುಕಾಚಾರ್ಯ ಇರ್ಬೋದು, BC ಪಾಟೀಲ್ ಇರ್ಬೋದು, ಸೋಮಶೇಖರ್ ರೆಡ್ಡಿ ಇರ್ಬೋದು, ಪ್ರತಿಯೊಬ್ಬರು ಕೂಡ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಜೊತೆಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಈ ಯತ್ನಾಳ್ ಅವರ ಟೀಮನ್ನು ಉಚ್ಚಾಟನೆ ಮಾಡಬೇಕು ಅಂತೇಳಿ ಬಹಿರಂಗ ಸಭೆಯಲ್ಲಿ ಕೂಡ ಎಲ್ಲರೂ ಕೂಡ ಮಾತಿನ ಚಕಮಕಿ ನಡೆಸುವ ಮೂಲಕವಾಗಿ ಅವರ ಉಚ್ಚಾಟನೆಗೆ ಕೂಡ ಒತ್ತಾಯಿಸಿದರು. ಈಗಾಗಲೇ BC ಪಾಟೀಲ್ ಇರ್ಬೋದು, ರೇಣುಕಾಚಾರ್ಯ ಇರ್ಬೋದು, ಪ್ರತಿಯೊಬ್ಬರು ಕೂಡ ಕೇಂದ್ರದ ನಾಯಕರು ಶೀಘ್ರದಲ್ಲೇ